ನಟೇಶ್ ಏನಾದ್ರು ಅದರಲ್ಲಿ ಸಿಗಾಕೊಂಡ್ಬಿಟ್ರೆ ಸಿದ್ದರಾಮಯ್ಯರು ಪರೋಕ್ಷವಾಗಿ ಬಂದೇ ಬರಬೇಕಾಗತ್ತೆ. ಸೊ ಯಾಕಂತ ಹೇಳಿದ್ರೆ 14 ನಿವೇಶನ ಕೊಟ್ಟಂತವ್ರೆ ನಟೇಶ್ ಅವರು, ಯಾರಿಗೆ ಸಿದ್ದರಾಮಯ್ಯರ ಪತ್ನಿಯವ್ರ ಹೆಸರಿಗೆ. ಮತ್ತೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಟೇಶ್ ಅವರೇ. ಸೊ ನಾನು ಖುದ್ದಾಗಿ ಪಾರ್ವತಿಯನ್ನು ಭೇಟಿ ಮಾಡಿದೆ ಅಂತೇಳಿ. ಒಬ್ಬ ಅಧಿಕಾರಿ ಹೋಗಿ ಪಾರ್ವತಿಯನ್ನು ಭೇಟಿ ಮಾಡಿ ಮಾತಾಡೋದು ಏನಿದೆ? ಅಧಿಕಾರಿಗೆ ಕಚೇರಿ ಕೂತ್ಕೊಂಡು ಅವ್ರು ಕೆಲಸ ಮಾಡ್ಬೇಕು. ಯಾರ ಮನೆಗೂ ಹೋಗಿ ಸೈಟ್ ಹೋಗಿ ಮನವರಿಕೆ ಮಾಡ್ಕೊಂಡು ಅವರು ಏನ್ ಇವ್ರು ನಿವೇಶನ ಕೊಡ್ತಿದ್ರು ಅದು ಒಪ್ಕೊಳ್ಳಿಲ್ವಂತೆ, ಅದಕ್ಕೆ ಇವ್ರ ಮನೆಗೆ ಹೋಗಿ ಒಪ್ಸಿದ್ರಂತೆ. ಆ ಸ್ಟೇಟ್ಮೆಂಟ್ ಅವರು ಲೋಕಾಯುಕ್ತ ಎದುರು ಕೊಟ್ಟಿದ್ದಾರೆ, ಲೋಕಾಯುಕ್ತ ಕೊಟ್ಟಿದ್ದಾರೆ. ಸೊ ಒಬ್ಬ ಫಲಾನುಭವಿ ತನ್ನ ಅಂತ ತಿಳ್ಕೊಳ್ಳೋಣ, ಸೊ ಅವ್ರಿಗಾಗಿರೋ ಅನ್ಯಾಯ ಆಗಿದ್ರೆ ಅದನ್ನ ಕಾನೂನಾತ್ಮಕ ಪಡಿಬೇಕು ಹೊರತು ಅಧಿಕಾರನ ತಮ್ಮ ಮನೆಗೆ ಕರ್ಸ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಪಾರ್ವತಿಗೆ ಏನ್ ಅಧಿಕಾರ ಇದೆ? ಪಾರ್ವತಿಗೆ ಏನ್ ಅಧಿಕಾರ ಇದೆ? ಪಾರ್ವತಿ ಸಿದ್ದರಾಮಯ್ಯ ಅಂದ್ರೆ ಮುಖ್ಯಮಂತ್ರಿ ಹೆಂಡತಿ ಅಷ್ಟೇ ಹೊರತು ಸೊ ಅವ್ರು ಯಾವುದೇ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ಅವರು ಒಬ್ಬ ಆಯುಕ್ತರ, ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರಂತ ಅಧಿಕಾರನ ತಮ್ಮ ಮನೆಗೆ ಕರ್ಸ್ಕೊಳ್ತಾರೆ ಅಂತಂದ್ರೆ ಸೊ ಅಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇದೆ ಅಂತ ಸ್ಪಷ್ಟ ಗೊತ್ತಾಗುತ್ತೆ.